ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೆಯುತ್ತಿರುವ ಈ ಘರ್ಷಣೆಯು ಇಡೀ ವಿಶ್ವವನ್ನ ಎರಡು ಭಾಗಗಳಾಗಿ ವಿಭಜಿಸಿದೆ. ಒಂದು ಕಡೆ ಹಳೆಯ ಸ್ನೇಹವನ್ನ ನಿಭಾಯಿಸ್ತಾ ಇರುವ ಗುಂಪು ಇದೆ ಮತ್ತು ಇನ್ನೊಂದು ಕಡೆ ತನ್ನ ಸುರಕ್ಷತೆಗಾಗಿ ಹೋರಾಡುತ್ತಿರುವ ಗುಂಪಿದೆ. ಆದರೆ ಈ ಸಂಪೂರ್ಣ ಚಿತ್ರದಲ್ಲಿ ಅತ್ಯಂತ ಆಶ್ಚರ್ಯಕರ ತಿರುವು ಬಂದದ್ದು ಭಾರತವು ತನ್ನ ವಿದೇಶಾಂಗ ನೀತಿಯ ಆ ರಹಸ್ಯ ಪುಟವನ್ನ ತೆರೆದಾಗ. ಇದುವರೆಗೆ ಅದನ್ನ ಟಾಪ್ ಸೀಕ್ರೆಟ್ ಎಂದು ಪರಿಗಣಿಸಲಾಗ್ತಾ ಇತ್ತು. ಇರಾನ್ ತನ್ನ ಶಕ್ತಿಯ ಪ್ರದರ್ಶನ ಮಾಡಿದಾಗ ವಿಶ್ವಕ್ಕೆ ತೋರಿದ್ದು ಭಾರತವು ಯಾವಾಗ್ಲೂ ಮಧ್ಯದ ದಾರಿಯನ್ನ ಅನುಸರಿಸುತ್ತೆ ಅಥವಾ ಹಳೆಯ ನೆನಪುಗಳ ಆಧಾರದಲ್ಲಿ ಮೌನವಾಗಿರುತ್ತದೆ ಎಂದು. ಆದರೆ ಈ ಬಾರಿ ವಿಷಯ ಬೇರೆಯೇ ಆಗಿತ್ತು. ಭಾರತವು ಇರಾನ್ ಮೇಲೆ ನೇರವಾಗಿ ಒಂದು ಪದವನ್ನು ಉಚ್ಚರಿಸಲಿಲ್ಲ, ಆದ್ರೆ ಅದು ಮಾಡಿದ್ದು ಯಾವುದೇ ಸ್ಫೋಟಕ್ಕಿಂತ ಕಡಿಮೆ ಇಲ್ಲ. ಭಾರತವು ನೇರವಾಗಿ ಆ ಗಲ್ಫ್ ದೇಶಗಳ ಕೈ ಹಿಡ್ಕೊಂಡಿದೆ. ಅವುಗಳ ಮೇಲೆ ದಾಳಿಯ ಉರಿ ತಲುಪುತ್ತಿತ್ತು. ಇದು ಆ ತಿರುವು. ಅಲ್ಲಿಂದ ವಿಶ್ವದ ಕೂಟನೀತಿಯ ಸಂಪೂರ್ಣ ಭೂಗೋಳವೇ ಬದಲಾಗಿದೆ. ಈಗ ಈ ದೃಶ್ಯವನ್ನ ಆಳವಾಗಿ ಅರ್ಥ ಮಾಡಿಕೊಳ್ಳಿ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಉದ್ವಿಗ್ನತೆ ತುತ್ತ ತುದಿಗೆ ತಲುಪಿದ ಕೂಡಲೇ ರಷ್ಯಾ ಹಳೆಯ ಸ್ನೇಹದ ಹೆಸರಲ್ಲಿ ತೆಹರಾನ್ನ ಸ್ವರದಲ್ಲಿ ಸ್ವರ ಮಿಲಾಯಿಸಲು ಶುರು ಮಾಡ್ತು. ಚೀನಾವು ಅವಕಾಶವನ್ನು ಉಪಯೋಗಿಸಿಕೊಂಡು ಇಸ್ರೇಲ್ನ ಕ್ರಮಗಳನ್ನ ಖಂಡಿಸ್ತು. ಇಡೀ ವಿಶ್ವದ ದೃಷ್ಟಿ ನವದೆಹಲಿಯ ಮೇಲೆ ನೆಟ್ಟಿತು. ಎಲ್ಲರಿಗೂ ತೋರ್ತಾ ಇತ್ತು ಭಾರತವು ಈ ಗುಂಪಿನ ಭಾಗವಾಗುತ್ತದೆ ಎಂದು. ಆದ್ರೆ ಭಾರತದ ವಿದೇಶಾಂಗ ಸಚಿವಾಲಯದ ಈ ಹೇಳಿಕೆ ಬಂದಾಗ ದೊಡ್ಡ ದೊಡ್ಡ ತಜ್ಞರ ಕನ್ನಡಕಗಳೇ ಕೆಳಗೆ ಉರುಳಿದವು. ಭಾರತವು ಇರಾನ್ನ ಹೆಸರನ್ನ ತೆಗೆದುಕೊಳ್ಳಲಿಲ್ಲ, ಆದ್ರೂ ಸಂಯುಕ್ತ ಅರಬ್ ಅಮೀರಾತ್ ಅಂದ್ರೆ ಯುಎಇ, ಬಹ್ರೈನ್ ಮತ್ತು ಒಮನ್ ನಂತಹ ದೇಶಗಳ ಮೇಲೆ ನಡೆಯುತ್ತಿರುವ ದಾಳಿಗಳನ್ನ ಅಂತಹ ಭಯಾನಕವಾಗಿ ಖಂಡಿಸ್ತು. ಕೇಳಿದವರು ದಂಗು ಬಡಿದ್ರು. ಭಾರತವು ಸ್ಪಷ್ಟವಾಗಿ ಹೇಳ್ತು, ನಮ್ಮ ಈ ಸ್ನೇಹಿತರೊಂದಿಗೆ ಯಾರಾದ್ರೂ ವಿರುದ್ಧವಾಗಿ ನಿಂತರೆ ಭಾರತ ದೃಢವಾಗಿ ಅವರ ಹಿಂದೆ ನಿಲ್ಲುತ್ತೆ. ಇದು ಸಾಮಾನ್ಯವಾದ ಮಾತಲ್ಲ, ಇದು ನೇರವಾಗಿ ವಿಶ್ವಕ್ಕೆ ಸಂದೇಶ ನೀಡುವುದು. ಭಾರತ ಇನ್ನ ಹಳೆಯ ಗೆರೆಗಳ ಮೇಲೆ ನಡೆಯುವ ದೇಶವಲ್ಲ. ಯಾಕೆ ಭಾರತವು ಇರಾನ್ ನಂತಹ ಹಳೆಯ ಸಹಭಾಗಿತ್ವವನ್ನ ಬದಿಗಿಟ್ಟು ಗಲ್ಫ್ ದೇಶಗಳಿಗಾಗಿ ತಾನೇ ಮುಂದೆ ನಿಲ್ಲುತ್ತೆ? ಮೋದಿ ಸರ್ಕಾರವು ಇದರಲ್ಲಿ ದೊಡ್ಡ ಲಾಭವನ್ನ ಕಂಡಿತೆ, ಅಥವಾ ಇದು ಆ ಹೊಸ ಭಾರತದ ರಣನೀತಿ? ಇದು ತನ್ನ ಷರತ್ತುಗಳ ಮೇಲೆ ವಿಶ್ವದ ಸಂಬಂಧಗಳನ್ನ ವ್ಯಾಖ್ಯಾನಿಸುತ್ತಿದೆಯೇ? ಇದನ್ನ ಅರ್ಥ ಮಾಡಿಕೊಳ್ಳಲು ನಾವು ಆ ಮುಚ್ಚಿದ ಕೋಣೆಗಳ ಚರ್ಚೆಗಳವರೆಗೆ ಹೋಗ್ಬೇಕು. ಅಲ್ಲಿ ಈ ನಿರ್ಧಾರಗಳನ್ನ ತೆಗೆದುಕೊಳ್ಳಲ್ಪಡುತ್ತೆ. ಯುಎಇ, ಬಹ್ರೈನ್ ಮತ್ತು ಒಮಾನ್ ಇದು ಕೇವಲ ಹೆಸರುಗಳಲ್ಲ, ಇದು ಭಾರತದ ಆ ಕನಸಿನ ಕೀಲಿಗಳು. ನಮ್ಮನ್ನ ವಿಶ್ವದ ಅತಿದೊಡ್ಡ ಆರ್ಥಿಕ ಶಕ್ತಿಯನ್ನಾಗಿ ಮಾಡುವುದು. ಕಳೆದ ಕೆಲವು ವರ್ಷಗಳಲ್ಲಿ ಭಾರತ ಮತ್ತು ಗಲ್ಫ್ ದೇಶಗಳ ಸಂಬಂಧಗಳು ಯಾವ ಎತ್ತರಕ್ಕೆ ಏರಿವೆ ಎಂಬುದಕ್ಕೆ ಇತಿಹಾಸದಲ್ಲಿ ಉದಾಹರಣೆ ಸಿಗೋದಿಲ್ಲ. ಯುಎಇಯೊಂದಿಗಿನ ನಮ್ಮ ಸಂಬಂಧ ಇದು ಕೇವಲ ತೈಲ ಮತ್ತು ಕಾರ್ಮಿಕರಿಗೆ ಸೀಮಿತವಲ್ಲ. ಇಂದು ಅಲ್ಲಿ ಭಾರತದ ಕೋಟ್ಯಾಂತರ ಡಾಲರ್ ಹೂಡಿಕೆ ಇದೆ ಮತ್ತು ಅಲ್ಲಿ ವಾಸಿಸುವ ಲಕ್ಷಾಂತರ ಭಾರತೀಯರು ನಮ್ಮ ಆರ್ಥಿಕತೆಯ ಬೆನ್ನೆಲುಬು. ಇರಾನ್ನ ಬೆಂಬಲಿತ ಗುಂಪು ಈ ಶಾಂತಿಪ್ರಿಯ ದೇಶಗಳ ಕಡೆಗೆ ಕಣ್ಣೆತ್ತಿ ನೋಡಿದಾಗ ಭಾರತಕ್ಕೆ ಅರಿವಾಯಿತು, ಇನ್ನು ಮೌನವಾಗಿರುವ ಸಮಯ ಮುಗ್ದಿದೆ. ಈ ದೇಶಗಳ ಸ್ಥಿರತೆಗೆ ಯಾವುದೇ ಅಪಾಯ ಬಂದರೆ ಅದರ ನೇರ ಪರಿಣಾಮ ನಮ್ಮ ಅಡುಗೆ ಮನೆಯಿಂದ ಹಿಡಿದು ದೊಡ್ಡ ದೊಡ್ಡ ಕಾರ್ಖಾನೆಗಳವರೆಗೆ ಬೀಳುತ್ತೆ. ಭಾರತವು ಬಹಳ ಚಾಣಾಕ್ಷತನದಿಂದ ಸೈಲೆಂಟ್ ಡಿಪ್ಲೊಮಸಿ ಕಾರ್ಡ್ ಆಡಿದೆ. ಯೋಚಿಸಿ, ಭಾರತ ಇರಾನ್ ಅನ್ನ ಖಂಡಿಸಿದ್ರೆ ನಮ್ಮ ಹಳೆಯ ಸಂಬಂಧ ಮತ್ತು ಚಬಹಾರ್ ಪ್ರಾಜೆಕ್ಟ್ ಅನ್ನೋದು ಅಪಾಯಕ್ಕೆ ಒಳಗಾಗಬಹುದು. ನಾವು ಇರಾನ್ಗೆ ಬೆಂಬಲ ನೀಡಿದ್ರೆ ನಮ್ಮ ಇಂದಿನ ಅತಿದೊಡ್ಡ ವ್ಯಾಪಾರಿಕ ಸಹಭಾಗಿಗಳ ನಂಬಿಕೆ ಹೊಡೆದು ಹೋಗುತ್ತೆ. ಆದ್ದರಿಂದ ಭಾರತವು ಒಂದು ಅಂತಹ ಗೆರೆ ಎಳೆದಿದೆ. ಅದು ಹಾವನ್ನ ಕೊಂದಿದೆ ಮತ್ತು ಕೋಲನ್ನ ಮುರಿಯಲಿಲ್ಲ. ಭಾರತವು ತತ್ವಗಳ ಬಗ್ಗೆ ಮಾತನಾಡಿತು, ಸುರಕ್ಷತೆಯ ಬಗ್ಗೆಯೂ ಮಾತನಾಡಿತು ಮತ್ತು ಈ ಯುದ್ಧದಲ್ಲಿ ನಿರ್ದೋಷವಾಗಿ ನೊಂದುತ್ತಿರುವ ತನ್ನ ಸ್ನೇಹಿತರಿಗಾಗಿ ಧ್ವನಿ ಎತ್ತಿತು. ಇದು ಕೂಟನೀತಿಯ ಆ ಮಾಸ್ಟರ್ ಸ್ಟ್ರೋಕ್. ಅದನ್ನ ಅರ್ಥ ಮಾಡಿಕೊಳ್ಳಲು ಚೀನಾಗೆ ಇನ್ನೂ ಹಲವು ವರ್ಷಗಳು ಬೇಕಾಗಬಹುದು. ಆದ್ರೆ ಇದು ಕೇವಲ ಸ್ನೇಹದ ವಿಷಯವೇ? ಖಂಡಿತವಾಗಿಯೂ ಇಲ್ಲ. ಇದರ ಹಿಂದೆ ಒಂದು ದೊಡ್ಡ ಆಟದ ಯೋಜನೆ ಮರೆಯಾಗಿದೆ. ಅದನ್ನ ಐಎಂಇಸಿ ಎಂದು ಕರೆಯಲಾಗುತ್ತಿದೆ. ಇದು ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್. ಇದು ಭಾರತವನ್ನ ನೇರವಾಗಿ ಯುರೋಪ್ಗೆ ಸಂಪರ್ಕಿಸುತ್ತೆ. ಈ ಮಾರ್ಗ ದುಬೈ, ಸೌದಿ ಅರೇಬಿಯಾ ಮತ್ತು ಇಸ್ರೇಲ್ ಮೂಲಕ ಹಾದು ಹೋಗುತ್ತೆ. ಮಧ್ಯಪ್ರಾಚ್ಯದಲ್ಲಿ ಬೆಂಕಿ ಹೊರಿದರೆ ಭಾರತದ ಈ $1 ಬಿಲಿಯನ್ ನ ಕನಸು ಮಂಡುಪಾಲಾಗುತ್ತೆ. ಇರಾನ್ ಮತ್ತು ಅದರ ಸಹಚರರ ಪ್ರತಿ ಕ್ರಮ ಈ ಮಾರ್ಗದಲ್ಲಿ ತಡೆಯನ್ನ ಉಂಟು ಮಾಡುತ್ತಿದೆ. ಆದ್ದರಿಂದ ಭಾರತ ಗಲ್ಫ್ ದೇಶಗಳೊಂದಿಗೆ ದೃಢವಾಗಿ ನಿಲ್ಲುವುದು ವಾಸ್ತವವಾಗಿ ತನ್ನ ಭವಿಷ್ಯದ ವ್ಯಾಪಾರ ಮಾರ್ಗದ ರಕ್ಷಣೆಯಾಗಿದೆ. ಭಾರತವು ಸ್ಪಷ್ಟಪಡಿಸಿದೆ, ನಮ್ಮ ಅಭಿವೃದ್ಧಿಯ ಮಾರ್ಗದಲ್ಲಿ ಯಾರೇ ಬಂದರೋ ನಾವು ಅವರ ವಿರುದ್ಧ ನಿಲ್ಲಲು ಇನ್ಮೇಲೆ ಹಿಂಜರಿಯೋದಿಲ್ಲ. ವಿಶ್ವ ಇಂದು ಆಶ್ಚರ್ಯ ಪಡ್ತಾ ಇದೆ. ಭಾರತದ ಈ ಆಕ್ರಮಣಕಾರಿ ರಾಷ್ಟ್ರೀಯ ಧ್ವನಿ ಎಲ್ಲಿಂದ ಬಂತು? ಇದು ಕಳೆದ ಒಂದು ದಶಕದಲ್ಲಿ ಭಾರತ ಸಂಪಾದಿಸಿದ ಆತ್ಮವಿಶ್ವಾಸದ ಫಲ. ಇಂದು ಒಮಾನ್ ಬಂದರುಗಳಲ್ಲಿ ಭಾರತೀಯ ನೌಕಾಪಡೆಯ ಉಪಸ್ಥಿತಿ ಇರಲಿ ಅಥವಾ ಯುಎಇಯೊಂದಿಗೆ ಸೇರಿ ನಿರ್ಮಿಸ್ತಾ ಇರುವ ರಕ್ಷಣಾ ವ್ಯವಸ್ಥೆಯಾಗಲಿ, ಭಾರತವು ಮಧ್ಯಪ್ರಾಚ್ಯದಲ್ಲಿ ತನ್ನ ಬೇರುಗಳನ್ನ ಇಷ್ಟೊಂದು ಆಳವಾಗಿ ಬೆಳೆಸಿದೆ. ಇದರಿಂದ
ಇನ್ನು ಯಾರು ನಮ್ಮನ್ನ ಕಡೆಗಣಿಸಲಾರರು. ಬಹ್ರೈನ್ ನಂತಹ ಚಿಕ್ಕ ದೇಶಗಳು ಕೂಡ ಇಂದು ಭಾರತದ ಕಡೆಗೆ ಆಶಾಭರಿತ ನೋಟದಿಂದ ನೋಡ್ತಾ ಇವೆ. ಅವ್ರಿಗೆ ಗೊತ್ತು, ಸಂಕಷ್ಟ ಬಂದ್ರೆ 7 ಸಮುದ್ರದಾಚೆಯಿಂದ ಯಾರು ಬಂದ್ರು ಬರ್ಲಿಲ್ಲ ಅಂದ್ರು ಈ ನೆರೆಹೊರೆಯ ಸ್ನೇಹಿತ ತನ್ನ ಪೂರ್ಣ ಶಕ್ತಿಯೊಂದಿಗೆ ನಿಲ್ಲುತ್ತೆ. ಈ ಸಂಪೂರ್ಣ ಕಥೆಯಲ್ಲಿ ಇನ್ನೊಂದು ಆಸಕ್ತಿಕರ ಅಂಶ ಇದೆ. ಭಾರತವು ಇಸ್ರೇಲ್ ಮತ್ತು ಇರಾನ್ನ ಯುದ್ಧವನ್ನ ಕೇವಲ 2 ದೇಶಗಳ ಜಗಳವೆಂದು ಎಂದೂ ನೋಡಿಲ್ಲ. ಭಾರತ ಇದನ್ನ ಇಡೀ ವಿಶ್ವದ ಸಪ್ಲೈ ಚೈನ್ ಮೇಲಿನ ದಾಳಿಯಾಗಿ ನೋಡುತ್ತಿದೆ. ಇಂದಿನ ಕಾಲದಲ್ಲಿ ಗಲ್ಫ್ ದೇಶಗಳಲ್ಲಿ ಒಂದು ಕ್ಷಿಪಣಿಯಾದ್ರೂ ಬಿದ್ರೆ ಇಡೀ ವಿಶ್ವದಲ್ಲಿ ಕಚ್ಚಾ ತೈಲದ ಬೆಲೆಗಳು ಆಕಾಶವನ್ನು ಮುಟ್ಟುತ್ತೆ. ಭಾರತ ತನ್ನ ಶಕ್ತಿ ಸುರಕ್ಷತೆಯ ಬಗ್ಗೆ ಯಾವುದೇ ಅಪಾಯ ತೆಗೆದುಕೊಳ್ಳಲು ಬಯಸೋದಿಲ್ಲ. ನಮ್ಮ ಕೋಟ್ಯಾಂತರ ದೇಶ ಬಾಂಧವರ ಜವಾಬ್ದಾರಿ ಮತ್ತು ಅವರ ಸುರಕ್ಷತೆ ಈ ಗಲ್ಫ್ ದೇಶಗಳ ಶಾಂತಿಯಲ್ಲಿ ಅಡಗಿದೆ. ಆದ್ದರಿಂದ ಭಾರತ ಈ ದೇಶಗಳ ಬೆಂಬಲಕ್ಕೆ ನಿಂತಾಗ ಅದು ವಾಸ್ತವವಾಗಿ ಪ್ರತಿ ಹಿಂದೂಸ್ತಾನಿಯ ಹಿತಗಳ ರಕ್ಷಣೆ ಮಾಡುತ್ತೆ. ಒಂದು ಕಲ್ಪನೆ ಮಾಡಿ, ಒಂದು ಕಡೆ ವಿಶ್ವದ ಸೂಪರ್ ಪವರ್ಗಳು ತಮ್ಮ ಅಹಂಕಾರದ ಜಗಳವನ್ನ ಆಡ್ತಿರ್ಬೇಕಾದ್ರೆ ಮತ್ತು ಇನ್ನೊಂದು ಕಡೆ ಭಾರತ ಶಾಂತವಾಗಿ ತನ್ನ ಕೆಲಸ ಮಾಡ್ತಿದೆ. ರಷ್ಯಾಗೆ ತೋರ್ತಾ ಇತ್ತು ಭಾರತ ಅದರ ಹಿಂದೆ ನಿಲ್ಲುತ್ತೆ ಅಂತ. ಅಮೆರಿಕಾಗೆ ಅನಿಸ್ತಾ ಇತ್ತು ಭಾರತ ಅದರ ಸ್ವರದಲ್ಲಿ ಸ್ವರ ಮಿಲಾಯಿಸುತ್ತೆ ಎಂದು. ಆದ್ರೆ ಭಾರತವು ತನ್ನದೇ ಆದ ಮಾರ್ಗವನ್ನ ಮಾಡಿಕೊಂಡಿದೆ. ಯಾರ ಒತ್ತಡವೂ ಇಲ್ಲ, ಯಾರ ಆಸೆಯೂ ಇಲ್ಲ. ಇದು ಭಾರತದ ಫಸ್ಟ್ ನೀತಿ. ನಾವು ಇರಾನ್ಗೆ ಕೋಪ ಬರದಂತೆ ಆ ಶಕ್ತಿಗೆ ಕಠಿಣ ಸಂದೇಶ ನೀಡುತ್ತೀವಿ. ಅವರು ಮಧ್ಯಪ್ರಾಚ್ಯದ ಶಾಂತಿಯನ್ನ ಭಂಗಗೊಳಿಸಲು ಬಯಸ್ತಾರೆ. ಈ ಸಮತೋಲನ ಮಾಡುವ ಕಲೆಯೇ ಭಾರತವನ್ನ ಇಂದು ಗ್ಲೋಬಲ್ ಲೀಡರ್ನ ಸಾಲಿನಲ್ಲಿ ಮುಂಚೂಣಿಯಲ್ಲಿ ನಿಲ್ಲಿಸಿದೆ. ಆದ್ರೆ ಇರಾನ್ ಈ ವಿಷಯವನ್ನ ಸುಲಭವಾಗಿ ಜೀರ್ಣಿಸಿಕೊಳ್ಳುತ್ತದೆಯೇ? ಇದು ಪ್ರತಿಯೊಬ್ಬರ ಮನಸ್ಸಿನಲ್ಲಿರುವ ಪ್ರಶ್ನೆ. ಇರಾನ್ಗೆ ಗೊತ್ತು ಭಾರತ ಅದಕ್ಕೆ ಎಷ್ಟು ಅಗತ್ಯ ಎಂದು. ಚಬಹಾರ್ ಬಂದರು ಮೂಲಕ ಭಾರತ ನಿರ್ಮಿಸ್ತಾ ಇರುವ ಸಂಪರ್ಕವು ಇರಾನ್ನ ಮುಳುಗುತ್ತಿರುವ ಆರ್ಥಿಕತೆಗೆ ಒಂದು ಆಮ್ಲಜನಕದಂತಿದೆ. ಆದ್ದರಿಂದ ಭಾರತದ ಈ ಚುಚ್ಚುವ ಮೌನದ ಮೇಲೂ ಇರಾನ್ ಬಹಿರಂಗವಾಗಿ ಏನು ಹೇಳೋದಿಲ್ಲ. ಇದು ಭಾರತದ ಶಕ್ತಿ. ಇಂದು ನಾವು ತಪ್ಪನ್ನ ತಪ್ಪು ಎಂದು ಹೇಳುವ ಧೈರ್ಯ ಹೊಂದಿದ್ದೀವಿ. ಅದು ನಮ್ಮ ಹಳೆಯ ಸ್ನೇಹಿತನೇ ಆಗಿರ್ಲಿ. ನಾವು ಗಲ್ಫ್ ದೇಶಗಳೊಂದಿಗೆ ನಿಂತು ಇದನ್ನ ಸಾಬೀತುಪಡಿಸ್ತಾ ಇದ್ದೀವಿ. ನಮ್ಮ ವಿಶ್ವಾಸವು ಸ್ಥಿರತೆ ಮತ್ತು ಶಾಂತಿಯನ್ನ ಉತ್ತೇಜಿಸುವ ಮೌಲ್ಯಗಳೊಂದಿಗಿದೆ. ಇದು 2026ರ ಕಾಲಘಟ್ಟ. ಇಲ್ಲಿ ಸಂಬಂಧಗಳ ವ್ಯಾಖ್ಯಾನ ಬದಲಾಗಿದೆ. ಇನ್ನು ಆ ಯುಗ ಹೋಯ್ತು. ನಾವು ದೊಡ್ಡ ದೇಶಗಳ ನಿರ್ಧಾರಗಳಿಗಾಗಿ ಕಾಯ್ತಾ ಇದ್ವಿ. ಇಂದು ಭಾರತ ತಾನೇ ನಿರ್ಧಾರ ತೆಗೆದುಕೊಳ್ಳುತ್ತೆ ಮತ್ತು ವಿಶ್ವ ಅದನ್ನ ವಿಶ್ಲೇಷಿಸುತ್ತೆ. UAE, ಬಹ್ರೈನ್ ಮತ್ತು ಒಮನ್ ನೊಂದಿಗಿನ ಈ ಅವಿನಾಭಾವ ಸಂಬಂಧ ಭವಿಷ್ಯದಲ್ಲಿ ಹೊಸ ಸುರಕ್ಷತಾ ಗೋಡೆಯಾಗಿ ಉದಯಿಸಲಿದೆ. ಭಾರತ ತೋರಿಸಿದೆ, ನಾವು ಕೇವಲ ನಮ್ಮ ಗಡಿಗಳ ರಕ್ಷಣೆ ಮಾಡುವುದಿಲ್ಲ, ನಮ್ಮ ಸ್ನೇಹಿತರ ಮನೆಯಲ್ಲಿ ಬೆಂಕಿ ಹತ್ತಿದಾಗ ಅದನ್ನ ಆರಿಸುವ ಸಾಮರ್ಥ್ಯವೂ ಹೊಂದಿದೆ. ಇದು ಹೊಸ ಯುಗದ ಆರಂಭ. ಇಲ್ಲಿ ತ್ರಿವರ್ಣ ಧ್ವಜ ಕೇವಲ ಒಂದು ಧ್ವಜವಲ್ಲ, ನಂಬಿಕೆಯ ಅತಿದೊಡ್ಡ ಸಂಕೇತವಾಗಿದೆ. ಈ ಸಂಪೂರ್ಣ ಘಟನಾಕ್ರಮವನ್ನ ಒಂದು ಥ್ರಿಲ್ಲರ್ ಚಲನಚಿತ್ರದಂತೆ ನೋಡಿದ್ರೆ ಇನ್ನು ಕ್ಲೈಮ್ಯಾಕ್ಸ್ ಬರಬೇಕಿದೆ. ಭಾರತ ತನ್ನ ಆಟ ಆಡಿದೆ. ಗಲ್ಫ್ ದೇಶಗಳು ನಮ್ಮೊಂದಿಗೆ ಒಗ್ಗಟ್ಟಾಗಿವೆ ಮತ್ತು ವಿರೋಧಿ ಗುಂಪಿನಲ್ಲಿ ಅಸ್ವಸ್ಥತೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಭಾರತದ ಈ ನಿರ್ಧಾರ ಮಧ್ಯಪ್ರಾಚ್ಯದಲ್ಲಿ ಹೊಸ ಪವರ್ ಸೆಂಟರ್ ಅನ್ನ ನಿಲ್ಲಿಸ್ತಾ ಇದೆಯೇ? ಅಮೆರಿಕ ಮತ್ತು ರಷ್ಯಾದ ಹಿಡಿತ ಈ ಪ್ರದೇಶದಿಂದ ಸಡಿಲವಾಗುತ್ತಿದೆಯೇ? ಇವು ಆಗಮಿಸುವ ಕೆಲವು ತಿಂಗಳುಗಳಲ್ಲಿ ಇಡೀ ವಿಶ್ವದ ತಲೆನೋವಾಗುವ ಪ್ರಶ್ನೆಗಳು. ಭಾರತ ತನ್ನ ಕೂಟನೀತಿಯಿಂದ ಇದನ್ನು ಸಾಬೀತುಪಡಿಸಿದೆ. ನಾವು ಶತರಂಜಿ ಆಟಗಾರರು. ಪ್ರತಿ ಕಳೆಯುತ್ತಿರುವ ದಿನದೊಂದಿಗೆ ಇದು ಸ್ಪಷ್ಟವಾಗ್ತಿದೆ. ಭಾರತದ ಈ ರಣನೀತಿ ಎಷ್ಟು ಆಳವಾದದ್ದು ಎಂದು. ನಾವು ಒಮನ್ನ ದುಕುಮನ್ ಬಂದರ್ನಿಂದ ಹಿಡಿದು UAEಯ ಲಾಜಿಸ್ಟಿಕ್ ಹಬ್ನವರೆಗೆ ನಮ್ಮ ಪಾದಗಳನ್ನ ಇಟ್ಟಿದ್ದೀವಿ. ಭಾರತ ಹೇಳಿದಾಗ ಗಲ್ಫ್ ದೇಶಗಳೊಂದಿಗೆ ನಿಂತಿದ್ದೀವಿ ಎಂದರೆ ಅದು ಕೇವಲ ಕಾಗದದ ಹೇಳಿಕೆಯಲ್ಲ. ಅದರ ಅರ್ಥ ಸಮುದ್ರದಲ್ಲಿ ಪ್ರಾಯೋಗಿಕ ನೌಕೆಗಳು, ಆಕಾಶದಲ್ಲಿ ನಿಗಾ ಇಟ್ಟಿರುವ ಡ್ರೋನ್ಗಳು ಮತ್ತು ವಿಶ್ವದ ಪ್ರತಿ ವೇದಿಕೆಯಲ್ಲಿ ಆ ದೇಶಗಳ ವಕಾಲತ್ತು. ಭಾರತ ತನ್ನ ಶಕ್ತಿಯ ಪ್ರದರ್ಶನವನ್ನ ಯಾರನ್ನ ಭಯಭೀತಗೊಳಿಸದೆ ಮಾಡಿದೆ ಮತ್ತು ಅದೇ ಮಹಾನ್ ರಾಷ್ಟ್ರದ ಗುರುತು. ಇಂದು ವಿಶ್ವದ ದೃಷ್ಟಿ ಇರಾನ್ನ ಮುಂದಿನ ಕ್ರಮದ ಮೇಲೆ ನೆಟ್ಟಿದೆ. ಅದು ಭಾರತದ ಈ ಎಚ್ಚರಿಕೆಯನ್ನ ಅರ್ಥ ಮಾಡಿಕೊಳ್ಳುತ್ತದೆಯೇ ಅಥವಾ ತನ್ನ ಹಠದ ಮೇಲೆಯೇ ಇರುತ್ತದೆಯೇ? ಆದ್ರೆ ಒಂದು ವಿಷಯ ನಿಶ್ಚಿತ, ಭಾರತ ಎಳೆದ ಗೆರೆಯನ್ನ ಸಿಕ್ಕವರು ದಾಟುವುದು ಸುಲಭವಲ್ಲ. ತಮ್ಮ ಹಿತಗಳ ರಕ್ಷಣೆಗಾಗಿ ನಾವು ರಚಿಸಿದ ಚಕ್ರವ್ಯೂಹದಲ್ಲಿ ಸಿಲುಕುವುದು ಶತ್ರುಗಳಿಗೆ ದುಬಾರಿಯಾಗಬಹುದು. ಭಾರತದ ಈ ಗರ್ಜನೆ ಇಂದು ಮರುಭೂಮಿಯ ಮರಳಿನಿಂದ ಸಮುದ್ರದ ಅಲೆಗಳವರೆಗೆ ಕೇಳಿಸ್ತಾ ಇದೆ. ಇದು ಒಂದು ರೋಮಾಂಚಕ. ಪ್ರತಿ ಹಿಂದೂಸ್ತಾನಿಯ ಎದೆಯನ್ನ ಗರ್ವದಿಂದ ವಿಸ್ತರಿಸುತ್ತೆ. ಗಲ್ಫ್ ದೇಶಗಳೊಂದಿಗೆ ಸೇರಿ ನಾವು ನಿರ್ಮಿಸ್ತಾ ಇರುವ ಈ ಹೊಸ ಭವಿಷ್ಯದ ಹೊಳಪು ಶೀಘ್ರದಲ್ಲೇ ಇಡೀ ವಿಶ್ವವನ್ನ ಬೆಳಕಿಸುತ್ತೆ. ಮೋದಿಯ ಈ ಯೋಜನೆ ನಿಜವಾಗಿಯೂ ಯಶಸ್ವಿಯಾಗುತ್ತಿದೆಯೇ? ನಾವು ದೊಡ್ಡ ಘರ್ಷಣೆ ಇಲ್ಲದೆ ಈ ಪ್ರದೇಶದಲ್ಲಿ ನಮ್ಮ ಪ್ರಾಬಲ್ಯವನ್ನ ಸ್ಥಾಪಿಸಬಹುದೇ? ಈ ಪ್ರಶ್ನೆಗಳ ಉತ್ತರ ಭವಿಷ್ಯದ ಗರ್ಭದಲ್ಲಿ ಮರೆಯಾಗಿದೆ. ಆದ್ರೆ ಭಾರತ
ಭಾರತದ ಉದ್ದೇಶಗಳು ಸ್ಪಷ್ಟ ಮತ್ತು ಉಕ್ಕಿನಂತಿವೆ. ಆದ್ದರಿಂದ ಸ್ನೇಹಿತರೆ, ಇಂದು ನೀವು ನೋಡಿದ್ದೀರಿ ಹೇಗೆ ಮೌನ ಹೇಳಿಕೆಯು ವಿಶ್ವದ ದೊಡ್ಡ ದೊಡ್ಡ ಆಟಗಾರನನ್ನ ಯೋಚಿಸುವಂತೆ ಮಾಡಿದೆ. ಭಾರತದ ಈ ಹೊಸ ಶಕ್ತಿ, ಹೊಸ ಜೋಶ್ ಮತ್ತು ಹೊಸ ನೋಟವೇ ನಮ್ಮ ನಿಜವಾದ ಗುರುತು. ನಾವು ತೋರಿಸ್ತಾ ಇದ್ದೀವಿ, ನಾವು ಶಾಂತಿಯನ್ನ ಬಯಸ್ತೀವಿ, ಆದ್ರೆ ಅದು ಕೂಡ ನಮ್ಮ ಷರತ್ತುಗಳ ಮೇಲೆ. ನಮ್ಗೆ ಸ್ನೇಹ ನಿಭಾಯಿಸೋದು ಗೊತ್ತು, ಆದ್ರೆ ಅದು ದೇಶಗಳ ಹಿತಗಳ ಬೆಲೆಯ ಮೇಲಲ್ಲ. ಮಧ್ಯಪ್ರಾಚ್ಯದ ಈ ಬಿಸಿ ವಾತಾವರಣದಲ್ಲಿ ಭಾರತದ ಮುಂದಿರುವ ಮೊಹರೆ ಏನಾಗುತ್ತೆ ಅದನ್ನ ಅಂದಾಜು ಮಾಡುವುದು ಇದೀಗ ಅಸಾಧ್ಯ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ತಪ್ಪದೇ ಕಾಮೆಂಟ್ ಬಾಕ್ಸ್ ಅಲ್ಲೂ ಬರೆದು ತಿಳಿಸಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.